ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪ್ರಯತ್ನದಿಂದ ಕಾನಸೂರಿನಲ್ಲಿ 110 ಕೆವಿ ಗ್ರಿಡ್ ಮಂಜೂರು ಆಗಿದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅವರ ಪ್ರಯತ್ನದಿಂದ ಮಂಜೂರಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅವರು ಸ್ವಲ್ಪ ತಿಳಿದುಕೊಂಡು ಮಾಹಿತಿಗಳನ್ನು ಜನರಿಗೆ ತಿಳಿಸಬೇಕು ಎಂದು ಸಿದ್ದಾಪುರ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಎಂಕೆ ತಿಮ್ಮಪ್ಪ ಹೇಳಿದರು. ಅವರು ಸಿದ್ದಾಪುರ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್, ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ನಂದನ್ ಬೋರ್ಕರ್, ಜಿಲ್ಲಾ ವಿಶೇಷ ಆಹ್ವಾನಿತ ಗುರುರಾಜ್ ಶಾನ್ಬಾಗ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ಕೆ ಮೇಸ್ತಾ, ತೊಟ್ಟಪ್ಪ ನಾಯ್ಕ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ವಿನಯ್ ಹೊನ್ನೇಗುಂಡಿ, ಕಾನ್ಗೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಮೂರ್ತಿ ನಾಯ್ಕ್, ಪ್ರಮುಖರಾದ ಮಂಜುನಾಥ್ ಭಟ್, ವೆಂಕಟೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಲೋಡ್ ಶೆಡ್ಡಿಂಗ್ ಜಾಸ್ತಿ ಇರೋದ್ರಿಂದ ಕಾನ್ಸೂರ್ನಲ್ಲಿ ಒಂದು ಗ್ರಿಡ್ ಅನ್ನ ಉಪಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಅಂದಿನ ತಹಸೀಲ್ದಾರರಿಗೆ ಕಾನ್ಸೂರ್ನಲ್ಲಿ ಜಾಗವನ್ನು ಸರ್ಕಾರಿ ಜಾಗವನ್ನು ನೋಡ್ರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಾಗ ತಹಸೀಲ್ದಾರ್ ಅವರು ಕಾನ್ಸೂರ್ನಲ್ಲಿ ನಮ್ಮದು ಯಾವುದೇ ಸರ್ಕಾರಿ ಜಾಗ ಇಲ್ಲ ವರದಿಯನ್ನು ಅವತ್ತು ಆ ದಿನ ಕೊಟ್ಟಿರ್ತಾರೆ. ಆಮೇಲೆ ಅಲ್ಲಿ ಸರ್ವೆ ನಂಬರ್ 54 ಏನಲ್ಲಿ ಫಾರೆಸ್ಟ್ ಜಾಗವನ್ನು ತೋರಿಸ್ತಾರೆ. ಅದನ್ನು ತೋರಿಸಿ ಅದನ್ನು ಸಾಮಾನ್ಯ ಕಾಗೇರಿ ಸಾಹೇಬರು KPTCLಗೆ ಮತ್ತು ಅರಣ್ಯ ಇಲಾಖೆಗೆ ನಮಗೆ 1.33 ಹೆಕ್ಟರ್ ಜಾಗವನ್ನು ಬೇಕು ಅಂತ ಹೇಳಿ ಕೇಳಿ 1.33 ಹೆಕ್ಟರ್ ಕೇಳ್ತಾರೆ. ಆವಾಗ ಪುನಃ ಫಾರೆಸ್ಟ್ ಇಲಾಖೆಯವರು DC ಅವರಿಗೆ ನಿಮ್ಮಲ್ಲಿ ಜಾಗ ಅವೈಲೇಬಲ್ ಇಲ್ಲೋ, ನಿಮ್ಮಲ್ಲಿ ಜಾಗ ಇರುವಂಥದ್ದನ್ನು ನೀವು ಕೊಡ್ರಿ, ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಕೊಡಲಿಕ್ಕೆ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಆವಾಗ DC ಅವರು ಪುನಃ ಫಾರೆಸ್ಟ್ ಇಲಾಖೆಯವರಿಗೆ ನಮ್ಮದು ಸರ್ಕಾರಿ ಜಾಗ ಅಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಅಲ್ಲಿ ಅವಶ್ಯಕತೆ ಇರುವಂಥ 54A ಫಾರೆಸ್ಟ್ ಜಾಗ ಮಾತ್ರ ಇಲ್ಲಿ ಮಾಡಿದರೆ ಭಾಳ ಈ ಭಾಗಕ್ಕೆ ಸೂಕ್ತವಾಗಿರ್ತದೆ ಅನ್ನುವಂಥ ವಿಚಾರವನ್ನು ಹೇಳಿ ಸಾಹೇಬರು ಪ್ರೊಸೆಸ್ಸನ್ನು ಫಾರೆಸ್ಟ್ ಇಲಾಖೆಯ ಜಾಗವನ್ನು KPTCLಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.